ಅಂಗೈಯಲ್ಲೇ ಇ-ಸ್ಟ್ಯಾಂಪಿಂಗ್ ಡಿಜಿಟಲ್ ತಂತ್ರಜ್ಞಾನ ಕುರಿತು ತಾಲೂಕು ಕಚೇರಿಯಲ್ಲಿ ತರಬೇತಿ ಶಿಬಿರ. ಹೌದು, ಬೇಲೂರಿನಲ್ಲಿ ಅಂಗೈಯಲ್ಲೇ ಡಿಜಿಟಲ್ ತಂತ್ರಜ್ಞಾನ ಬಳಸಿ ಇ-ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು ಸರ್ಕಾರಿ ಸೇವೆಯಲ್ಲಿನ ಮಹತ್ವದ ಸುಧಾರಣೆಯಾಗಿದೆ ಎಂದು ಬೇಲೂರು ತಾಲೂಕು ಸಭಾಂಗಣದಲ್ಲಿ ನಡೆದ ಇ-ಸ್ಟ್ಯಾಂಪಿಂಗ್ ತರಬೇತಿ ಶಿಬಿರದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಹರೀಶ್ ಮಾಹಿತಿಯನ್ನು ನೀಡಿದರು. ಇ-ಸ್ಟ್ಯಾಂಪಿಂಗ್ ಮೂಲಕ ನಕಲಿ ಸ್ಟ್ಯಾಂಪ್ ಪೇಪರ್ಗಳ ಬಳಕೆಗೆ ಸಂಪೂರ್ಣ ತಡೆ ಬೀಳುತ್ತದೆ. ದಾಖಲೆ, ನೋಂದಣಿ, ಪ್ರಮಾಣ ಪತ್ರ, ಒಪ್ಪಂದದ ಪತ್ರ, ಅಫಿಡೇವಿಟ್ ಸೇರಿದಂತೆ ವಿವಿಧ ಕಾನೂನು ಹಾಗೂ ಸರ್ಕಾರಿ ವ್ಯವಹಾರಗಳಿಗೆ ಅಗತ್ಯವಿರುವ ಸ್ಟ್ಯಾಂಪ್ ಶುಲ್ಕವನ್ನು ಆನ್ಲೈನ್ನಲ್ಲೇ ಪಾವತಿಸಬಹುದಾಗಿದೆ. ಪಾವತಿಯ ಬಳಿಕ ಯೂನಿಕ್ ಐಡಿಯನ್ನು ಹೊಂದಿರುವಂತಹ ಈ ಸ್ಟ್ಯಾಂಪ್ ಪ್ರಮಾಣ ಪತ್ರವನ್ನು ಮುದ್ರಿಸಿಕೊಂಡು ಬಳಸಬಹುದು ಎಂದು ವಿವರಿಸಿದರು. ಈ ವ್ಯವಸ್ಥೆಯಿಂದ ಸಾರ್ವಜನಿಕರು ಅಥವಾ ಬ್ಯಾಂಕ್ ಅಥವಾ ಸ್ಟ್ಯಾಂಪ್ ಪೇಪರ್ ಖರೀದಿಸುವ ಸಾಲಿನಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಸಮಯದಲ್ಲಾದರೂ ಎಲ್ಲಿಂದ ಬೇಕಾದರೂ ಸೇವೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಜೊತೆಗೆ ದಾಖಲೆಗಳ ಸುರಕ್ಷತೆ, ಪಾರದರ್ಶಕತೆ ಹಾಗೂ ಸರ್ಕಾರದ ಆದಾಯ ಸಂಗ್ರಹದಲ್ಲಿ ನಿಖರತೆ ಹೆಚ್ಚುತ್ತದೆ ಅಂತ ಹೇಳಿ ಮಾಹಿತಿಯನ್ನು ನೀಡಿದರು. ಶಿಬಿರದಲ್ಲಿ ಇ-ಸ್ಟ್ಯಾಂಪಿಂಗ್ ಪ್ರಕ್ರಿಯೆ, ಅರ್ಜಿ ಸಲ್ಲಿಸುವ ವಿಧಾನ, ಪಾವತಿ ಕ್ರಮ, ದೋಷಗಳು ಎದುರಾದರೆ ಪರಿಹಾರ ಪಡೆಯುವ ವಿಧಾನಗಳ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿಯನ್ನು ನೀಡಲಾಯಿತು. ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ, ನೋಂದಣಿ ಇಲಾಖೆಯ ಸಿಬ್ಬಂದಿ, ದಾಖಲೆ ಬರಹಗಾರರು ಹಾಗೂ ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡರು. ಇನ್ಕನ್ವೀನಿಯಂಟ್ ಫೀಸ್ ಕ್ಯಾಲ್ಕುಲೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಕಾಮನ್ ಪರ್ಸನ್ಸ್ಗೆ ಎಷ್ಟು ಡ್ಯೂಟಿ ಈ ಪರ್ಟಿಕ್ಯುಲರ್ ಆರ್ಟಿಕಲ್ಗೆ ಎಷ್ಟು ಫೀಸ್ ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ. ಹಾಗಾಗಿ ಇನ್ಕನ್ಸಿಸ್ಟೆನ್ಸಿ ಫೀಸ್ ಕ್ಯಾಲ್ಕುಲೇಷನ್ ಆಗುತ್ತೆ. ಜೊತೆಗೆ ಲಾಸ್ ಆರ್ ಡ್ಯಾಮೇಜ್ ಆಫ್ ಫಿಸಿಕಲ್ ಸ್ಟ್ಯಾಂಪ್ ಪೇಪರ್ಸ್. ಮುಂಚೆ ಏನು ಮಾಡ್ತಾ ಇದ್ರು 2002 ಅಲ್ಲೆಲ್ಲ ಒಂದು ಪೇಪರ್ ಪತ್ರ ಪರ್ಚೇಸ್ ಮಾಡ್ತಾ ಇದ್ರಿ. ಅದು ಸ್ವಲ್ಪ ಡ್ರಾಬ್ಯಾಕ್ ಆಗಿರೋದ್ರಿಂದಾಗಿ ಈ ಸ್ಟ್ಯಾಂಪಿಗೆ ಬಂದರು. ಈ ಸ್ಟ್ಯಾಂಪಲ್ಲೂ ಪೇಪರ್ ಸಿಗುತ್ತೆ, ಪೇಪರ್ ಡ್ಯಾಮೇಜ್ ಆಗ್ಬೋದು, ಲಾಸ್ ಆಗ್ಬೋದು. ಜೊತೆಗೆ ಈ ಸ್ಟ್ಯಾಂಪು ಕ್ಯಾನ್ಸಲೇಷನ್ ಮಾಡೋದಾಗಲಿ, ವೆರಿಫಿಕೇಷನ್ ದಿಸ್ ಇಸ್ ಜೆನ್ಯೂನ್ ಅನ್ನೋದಕ್ಕೆ ವೆರಿಫಿಕೇಷನ್ ಮಾಡೋದಕ್ಕೂ ಸ್ವಲ್ಪ ಡಿಫಿಕಲ್ಟಿ ಆಗ್ತಿತ್ತು. ಇನ್ನೊಂದೇನು ಮೇನ್ ಕಾನ್ಸೆಪ್ಟ್ ಅಂದರೆ ಲಿಮಿಟೆಡ್ ಆಕ್ಸೆಸಿಬಿಲಿಟಿ. ಸಮ್ ಗ್ರಾಮವನ್ನಲ್ಲಾಗಿರ್ಬೋದು, ಕರ್ನಾಟಕವನ್ನು ಶೆಲ್ಲಲ್ಲಿ ಅಲ್ಲಿ ಮಾತ್ರ ನೀವು ಇಷ್ಟು ದಿವಸ ತಗೊಳ್ತಾ ಇದ್ರಿ. ಇನ್ನು ಮುಂದೆ ನಿಮ್ಮ ಮನೆಗೆ ಕೂತ್ಕೊಂಡು ತಗೋಬೋದಾಗಿದೆ. 24/7 ಇರುತ್ತೆ. ಈ ಸಂದರ್ಭದಲ್ಲಿ ಉಪನೋಂದಣಾ ಅಧಿಕಾರಿ ಭಗೀರಥ್, ಪ್ರವೀಣ್ ಕುಮಾರ್, ಶಶಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.